ಇಂದು ನೀನು ಅತಿಯಾದ ಒತ್ತಡ, ಭಯ, ಆತಂಕದಲ್ಲಿ ಬದುಕುತ್ತಿದ್ದೀಯಾ? ಮಗು, ನಿನ್ನ ಸಮಸ್ಯೆಗಳು ನಿನ್ನ ಮನಸ್ಸಿನಲ್ಲಿ ದೊಡ್ಡದಾಗಿ ಕಾಣುತ್ತಿವೆ ಅಷ್ಟೇ. ಮನಸ್ಸನ್ನು ಶಾಂತಗೊಳಿಸು, ಸ್ಥಿರಗೊಳಿಸು. ಖಂಡಿತ ಈ ಸಮಸ್ಯೆಗಳು ಜೀವನದಿಂದ ಸುಲಭವಾಗಿ ಪರಿಹಾರವಾಗುತ್ತವೆ ಕಂದ. ಹಣ ಇದ್ದರೆ ಮಾತ್ರ ಸಂತೋಷ ಅಲ್ಲ, ಜನ ಮೆಚ್ಚಿದರೆ ಮಾತ್ರ ಮೌಲ್ಯ ಅಲ್ಲ. ನಿನ್ನ ಮನಸ್ಸು ನೆಮ್ಮದಿಯಾಗಿದ್ದರೆ ಅದೇ ದೊಡ್ಡ ಐಶ್ವರ್ಯ ಅನ್ನುವುದನ್ನು ನೆನಪಿಡು. ಮಗು, ಒಂದು ಸತ್ಯವನ್ನು ಹೇಳುತ್ತೇನೆ ಕೇಳು ಕಂದ. ಸಮಯವೂ ಕೂಡ ನನ್ನ ಆಜ್ಞೆಯ ಮೇರೆಗೆ ಚಲಿಸುತ್ತದೆ ಎಂದ ಮೇಲೆ ನಾನು ನಿನ್ನ ಸಮಯವನ್ನು ಖಂಡಿತ ಬದಲಿಸಬಲ್ಲೆ. ನೆನಪಿಡು, ನನ್ನ ಶರಣದಲ್ಲಿರುವ ಭಕ್ತನ ಸಂಪೂರ್ಣ ಜವಾಬ್ದಾರಿ ನನ್ನದಾಗಿರುತ್ತದೆ ಕಂದ. ರಕ್ಷಿಸು ಎಂದು ನೀನು ನನ್ನ ಬಳಿಗೆ ಬಂದು ಕೇಳುತ್ತಿರುವಾಗ ನಾನು ನಿನ್ನ ಸಮಯ ಬದಲಿಸದೆ ಇರುತ್ತೇನೆ ಮಗು. ನಿನ್ನ ಜನ್ಮ, ನಿನ್ನ ಆಯಸ್ಸು ಮತ್ತು ನಿನ್ನ ಮೃತ್ಯು ಕೂಡ ನನ್ನ ವ್ಯವಸ್ಥೆಯ ಮೇಲೆಯೇ ನಿರ್ಧಾರಿತವಾಗಿರುತ್ತದೆ ಕಂದ. ನಿನ್ನ ಜನ್ಮವಾದ ಕ್ಷಣವೇ ನಿನ್ನ ವಿವಾಹದ ಸೂತ್ರವೂ ಕೂಡ ಬರೆಯಲ್ಪಟ್ಟಿರುತ್ತದೆ. ಯಾರು ನಿನ್ನ ಜೀವನ ಸಂಗಾತಿಯಾಗುತ್ತಾರೆ, ಯಾವ ಆತ್ಮದ ಜೊತೆ ನಿನ್ನ ಮಿಲನವಾಗುತ್ತದೆ, ನಿನ್ನದೇ ಆತ್ಮದ ಆಯ್ಕೆಯಾಗಿರುತ್ತದೆ. ನನ್ನ ಜೊತೆ ಸೇರಿ ನಿನ್ನ ಆತ್ಮ ನಿರ್ಧಾರ ಮಾಡಿರುತ್ತದೆ ಕಂದ, ನನ್ನ ಒಪ್ಪಿಗೆಯ ಮೇರೆಗೆ. ಆದರೂ ಕೂಡ ನಿನಗೆ ಹಿಂದಿನ ಜನ್ಮದ ನೆನಪಿರದೆ ಪದೇ ಪದೇ ಯೋಚಿಸುತ್ತಿರುವೆ. ನನ್ನ ಮದುವೆ ಏಕೆ ತಡವಾಗುತ್ತಿದೆ? ಯಾರು ಬರುತ್ತಾರೆ ನನ್ನ ಜೀವನದಲ್ಲಿ? ನನ್ನ ಜೀವನದಲ್ಲಿ ನನಗೆ ಮದುವೆಯಾಗುತ್ತದಾ? ಇಂತಹ ನಿನ್ನ ಪ್ರಶ್ನೆಗೆ ಉತ್ತರ ನೀನು ಅದರ ಆಯ್ಕೆಯನ್ನು ನನಗೆ ಮಾಡಲು ಬಿಟ್ಟಿರುವೆ. ನಾನು ಅಂತಹ ದಾರಿಯನ್ನು ತೆರೆದುಕೊಡುತ್ತೇನೆ ಕಂದ. ಇನ್ನೊಂದು ಆತ್ಮವೂ ಕೂಡ ನಿನ್ನ ನಿರೀಕ್ಷೆಯಲ್ಲೇ ಇದೆ ಕಂದ. ಈಗ ನಿಮ್ಮಿಬ್ಬರ ಮಾರ್ಗ ಬೇರೆ ಬೇರೆಯಾಗಿರಬಹುದು, ಆದರೆ ದಡ ಒಂದೇ ಆಗಿರುತ್ತದೆ. ಆ ದಡದವರೆಗೂ ನಿನ್ನನ್ನು ಸುರಕ್ಷಿತವಾಗಿ ಸಾಗಿಸುವ ಅಂಬಿಗ ನಾನೇ ಆಗಿರುವೆ ಕಂದ. ನನ್ನ ಮೇಲೆ ನಿನ್ನ ವಿವಾಹದ ಭಾರ ಹಾಕಿರುವೆ ಎಂದರೆ ಈಗ ಅದನ್ನು ನಿನ್ನ ಕರ್ಮ ನಿರ್ಧಾರ ಮಾಡುವುದಿಲ್ಲ. ನಿನ್ನ ಕರ್ಮ ನಿರ್ಧಾರ ಮಾಡುವುದಕ್ಕಿಂತ ಹೆಚ್ಚಾಗಿ ನನ್ನ ಯೋಜನೆಯಲ್ಲಿ ಅದು ನಡೆಯುತ್ತದೆ. ಇದು ನನ್ನ ವಚನವಾಗಿದೆ. ನಾನೇ ಸ್ವಯಂ ನಿನ್ನನ್ನು ನಿನ್ನ ಜೀವನ ಸಂಗಾತಿಯ ಜೊತೆ ಸೇರಿಸುತ್ತೇನೆ. ನೀನು ಅದಕ್ಕಾಗಿ ಯಾರ ಹಿಂದೆಯೂ ಓಡಬೇಡ, ಯಾರನ್ನೂ ಕೇಳುವ ಅವಶ್ಯಕತೆಯೂ ಇಲ್ಲ ಮಗು. ನೀನು ಕೇವಲ ನನ್ನ ಮೇಲೆ ವಿಶ್ವಾಸ ಬಿಡಬೇಕು. ಏಕೆಂದರೆ ಆ ವಿಚಾರವನ್ನು ನೀನು ಸಂಪೂರ್ಣ ಶರಣಾಗತಿಯೊಂದಿಗೆ ನನಗೆ ಸಮರ್ಪಣೆ ಮಾಡಿರುವೆ. ಈಗ ಅದರ ಜವಾಬ್ದಾರಿಯ ಭಾರ ನನ್ನದಾಗಿದೆ. ನೆನಪಿಡು, ಯಾವ ಸಂಬಂಧ ನಾನು ನಿನಗಾಗಿ ಸಿದ್ಧ ಮಾಡಿರುವೆನೋ ಅದೇ ಸಂಬಂಧ ನಿನ್ನನ್ನು ಪವಿತ್ರವಾದ ಬಂಧನದಲ್ಲಿ ಬಂಧಿಸುತ್ತದೆ ಕಂದ. ನಾನು ನಿನಗಾಗಿ ಜೊತೆ ಮಾಡಿರುವ ಆ ಸಂಬಂಧವನ್ನು ಯಾರೂ ಕೂಡ ಬದಲಾಯಿಸಲು ಸಾಧ್ಯವಿಲ್ಲ. ನಿನ್ನ ವಿವಾಹವೂ ಕೂಡ ನನ್ನ ಇಚ್ಛೆಯಿಂದಲೇ ಆಗುತ್ತದೆ. ನನ್ನ ಆಶೀರ್ವಾದ ಕೃಪೆಯಿಂದಲೇ ನಡೆಯುತ್ತದೆ. ನಾನೂ ಕೂಡ ಆ ವಿವಾಹದಲ್ಲಿ ಪಾಲ್ಗೊಳ್ಳುತ್ತೇನೆ. ನಾನು ನಿರ್ಧಾರ ಮಾಡಿರುವ ಬಂಧನದ ಜೊತೆಯೇ ನಿನ್ನ ವಿವಾಹವಾಗುತ್ತದೆ ಕಂದ. ಹಾಗೆ ಈ ವಿವಾಹದ ಚಿಂತೆ ಬಿಡು, ಮನದಲ್ಲಿರುವ ಭಯ ಬಿಡು, ಆತಂಕ, ಅನುಮಾನ, ಸಂದೇಹ ಇಟ್ಟುಕೊಳ್ಳಬೇಡ. ಯಾರ ಮಾತಿಗೂ ತಲೆಕೆಡಿಸಿಕೊಳ್ಳಬೇಡ. ಹಲವಾರು ಜನರು ನಿನ್ನ ಮದುವೆ ತಡವಾಗುತ್ತಿದೆ, ಇಲ್ಲವೇ ನಿನಗೆ ವಯಸ್ಸಾಯಿತು ಎಂದು, ಇಲ್ಲವೇ ಸಮಯ ಮುಗಿಯುತ್ತಿದೆ ಎಂದು ಆಡಿಕೊಳ್ಳುತ್ತಿರಬಹುದು. ಆದರೂ ಕೂಡ ಆತ್ಮವಿಶ್ವಾಸದಿಂದ ನನ್ನ ಸಮಯ ನನ್ನ ಸಾಯಿಯ ಕೈಯಲ್ಲಿದೆ ಎಂದು ದೃಢ ವಿಶ್ವಾಸದಿಂದ ಹೇಳು. ವಿಶ್ವಾಸದೊಂದಿಗೆ ಪ್ರತಿ ಗುರುವಾರ ನನ್ನ ಗುಡಿಗೆ ಬಂದು 2 ತುಪ್ಪದ ದೀಪಗಳನ್ನು ಶರಣಾಗತಿಯ ಭಾವದೊಂದಿಗೆ ಶ್ರದ್ಧಾ ಸಬೂರಿಯಿಂದ ಬೆಳಗಿಸು. ತುಪ್ಪ ಕೇವಲ ನೆಪ ಮಾತ್ರ. ನಿನ್ನ ಭಕ್ತಿ ವಿಶ್ವಾಸವೇ ಮುಖ್ಯವಾಗಿರಬೇಕು. ನೆನಪಿಡು, ದೀಪ ಬೆಳಗಿಸುವಾಗ ನಿನ್ನ ಸಂದೇಹ, ಭಯ, ಅನುಮಾನ ಎಲ್ಲವನ್ನ ಅದು ಸುಡುತ್ತಿದೆ ಎನ್ನುವ ಭಾವದೊಂದಿಗೆ ನನ್ನೆದುರಿಗೆ ಬೆಳಗಿಸಿ ನೋಡು. ನಿನ್ನ ಜೀವನದಲ್ಲಿ ಅದ್ಭುತ ಚಮತ್ಕಾರವೇ ನಡೆಯುತ್ತದೆ. ನಿನ್ನ ವಿವಾಹದ ವಿಚಾರದಲ್ಲಿ ನನ್ನ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ಈ ಸೇವೆ ಮಾಡು. ನೀನು ಮಾಡುವ ಪೂಜೆ ಬೇರೆಯವರಿಗೆ ತೋರಿಸಬೇಕೆಂದೇನಿಲ್ಲ ಕಂದ. ನಿಷ್ಕಲ್ಮಶ ಭಾವದಿಂದ ನೀನು ನನ್ನ ಸೇವೆ ಮಾಡು ಕಂದ. ನೀನು ನನ್ನ ಮಂದಿರಕ್ಕೆ ಬರಲು ಸಾಧ್ಯವಾಗದಿದ್ದರೆ ನನ್ನ ಸ್ಮರಣೆ ಮಾಡಿ ನೀನು ಎಲ್ಲಿರುವೆಯೋ ಅಲ್ಲೇ ಶ್ರದ್ಧಾ ಸಬೂರಿಯ ಸಂಕೇತವಾಗಿ 2 ತುಪ್ಪದ ದೀಪಗಳನ್ನು ಬೆಳಗಿಸಿ ಅದರಲ್ಲಿ ಭಯ, ಆತಂಕ, ನಿರಾಶೆ, ಸಂದೇಹ, ಗೊಂದಲ, ನಿರುತ್ಸಾಹ ಎಲ್ಲವನ್ನ ಸುಟ್ಟು ಬಿಡು. ಎಲ್ಲವನ್ನ ಆ ದೀಪ ಸುಡುತ್ತಿದೆ ಎನ್ನುವ ಭಾವದೊಂದಿಗೆ ನನ್ನಲ್ಲಿ ಶರಣಾಗು. ನಾನು ಇನ್ನೊಂದು ವಿಚಾರವನ್ನು ಹೇಳುತ್ತೇನೆ ಕೇಳು ಕಂದ. ಮಗು, ನೀನು ಒಂದು ಸಣ್ಣ ಬೇವಿನ ಮರದ ಸಸಿಯನ್ನು ತಂದು ನಿನ್ನ ಮನೆಯ ಮುಂದಿನ ಸ್ಥಾನದಲ್ಲಿ ನೆಟ್ಟು ಅದನ್ನು ದಿನನಿತ್ಯ ಪೂಜಿಸು. ಖಂಡಿತ ನಿನ್ನ ಮೇಲೆ ಬಿದ್ದಿರುವ ದುಷ್ಟಶಕ್ತಿಯ ಪರಿಣಾಮ, ಕೆಟ್ಟ ದೃಷ್ಟಿ, ಯಾವುದೇ ದೋಷ ಇದ್ದರೂ ಆ ಗಿಡದ ಮೂಲಕ ನಾನು ಹೀರಿಕೊಳ್ಳುತ್ತೇನೆ. ನಿನ್ನ ಮನೆಯ ಮೇಲೆ, ನಿನ್ನ ಕುಟುಂಬದ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದಂತೆ ನಾನು ಅಲ್ಲೇ ನೆಲೆಸಿ ನಿನ್ನ ಕುಟುಂಬವನ್ನು ಜನ್ಮ ಜನ್ಮಗಳವರೆಗೂ ಕಾಯುತ್ತೇನೆ, ರಕ್ಷಿಸುತ್ತೇನೆ. ನಾನು ಈ ಸೂಚನೆ ನೀಡುತ್ತಿರುವೆ ಎಂದರೆ ಈ ಸಮಯದಲ್ಲಿ ಅದರ ಅವಶ್ಯಕತೆ ನಿನಗಿದೆ ಕಂದ. ನಿನ್ನನ್ನು ನೀನು ಸಂಪೂರ್ಣವಾಗಿ ನನ್ನಲ್ಲಿ ಶರಣಾಗತಿ ಮಾಡಿದಾಗಲೇ ನಿನ್ನ ಚಿಂತೆ ನಾನು ದೂರ ಮಾಡುತ್ತೇನೆ.
ನಿನ್ನದು ಅನ್ನುವುದು ಏನಿದೆಯೋ ಅದು ನಿನಗೆ ಅವಶ್ಯಕವಾಗಿ ನಾನು ಸೇರಿಸುತ್ತೇನೆ. ಆದರೆ ನೆನಪಿಡು, ನಿನಗೆ ನಿನ್ನ ಭವಿಷ್ಯಕ್ಕೆ ಯಾವುದು ಅನುಚಿತವೋ ನಾನು ಅದನ್ನು ನಿನಗೆ ಸಿಗಲು ಬಿಡುವುದಿಲ್ಲ. ಈ ಮಾತಿನ ಮೇಲೂ ಕೂಡ ನೀನು ನಂಬಿಕೆ ಇಡಲೇಬೇಕು. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನಿನ್ನಿಂದ ದೂರವಾಗುತ್ತಲೇ ಹೋಗುತ್ತದೆ, ಏಕೆಂದರೆ ಅದು ನನ್ನ ನಿರ್ಧಾರವಾಗಿರುತ್ತದೆ. ಹಾಗೆ ಕೆಲವು ಬಾರಿ ನನ್ನ ಸೂಚನೆಗಳು ಸಿಕ್ಕರೂ ಕೂಡ ವ್ಯರ್ಥ ಪ್ರಯತ್ನ ಮಾಡಬೇಡ. ಆ ಪ್ರಯತ್ನದ ಬದಲು ನನ್ನ ಪಾದಗಳಲ್ಲಿ ಆ ವಿಚಾರವನ್ನು ಶರಣಾಗಿಸು ಕಂದ. ನಾನು ನಿನಗಾಗಿ ಆರಿಸಿದ ಆತ್ಮ ನಿನ್ನ ಜೀವನದಲ್ಲಿ ಸರಿಯಾದ ಸಮಯಕ್ಕೆ ಪ್ರವೇಶ ಮಾಡುತ್ತದೆ. ಈಗ ಧೈರ್ಯವಾಗಿರು. ಪರಿಸ್ಥಿತಿಗಳು ತಾನಾಗಿಯೇ ಬದಲಾಗುತ್ತವೆ. ದಾರಿಗಳು ತಡವಾಗಿಯಾದರೂ ತಾನಾಗಿಯೇ ವಿಶೇಷವಾಗಿ ತೆರೆದುಕೊಳ್ಳುತ್ತವೆ. ಅದರ ಸಿದ್ಧತೆ ನಾನು ಮಾಡಿದ್ದೇನೆ. ನಾನು ನಿನ್ನ ಕೈಗಳನ್ನು ನಿನ್ನ ಜೀವನ ಸಂಗಾತಿಯ ಕೈಗಳಲ್ಲಿ ಇಡುತ್ತೇನೆ. ನಿರಾಶನಾಗಬೇಡ ಕಂದ. ಈ ಒಂಟಿತನ ಸ್ಥಿರವಾಗಿರುವುದಿಲ್ಲ. ನಿನ್ನ ಪ್ರತೀಕ್ಷೆ ವ್ಯರ್ಥವಾಗುವುದಿಲ್ಲ ಕಂದ. ಪವಿತ್ರವಾದ ಸಂಬಂಧದಲ್ಲಿ ನಾನು ನಿನ್ನನ್ನು ಬಂಧಿಸುತ್ತಿದ್ದೇನೆ. ನಿನಗೆ ಸಮ್ಮಾನ, ಪ್ರೇಮ, ಗೌರವ, ಬೆಲೆ ಅಲ್ಲಿಂದ ಖಂಡಿತ ಸಿಗುತ್ತದೆ. ಹಾಗಾಗಿ ನಿನ್ನ ಮದುವೆಯ ವಿಚಾರದ ಕುರಿತು ಯಾರು ಏನು ಹೇಳುತ್ತಿದ್ದಾರೆ ಅವರ ಕಡೆ ಗಮನ ಕೊಡಬೇಡ. ಸಮಯ ಇನ್ನೂ ಮುಗಿದಿಲ್ಲ. ಸಮಯದ ಸ್ವಾಮಿ ನಾನೇ ಆಗಿರುವೆ ಎಂದು ನಂಬಿಕೆ ಇಡು. ನಾನು ಬಯಸಿದ ಕ್ಷಣ ನಿನ್ನ ವಿವಾಹದ ಶುಭ ಮುಹೂರ್ತ. ನೆನಪಿಡು, ಕೆಲವು ಬಾರಿಯ ಅಡೆತಡೆ, ಕೆಲವು ಬಾರಿಯ ನಿರಾಕರಣೆ ಇವೆಲ್ಲವೂ ನಿನ್ನ ಒಳ್ಳೆಯದಕ್ಕಾಗಿಯೇ ಕಂದ. ನಿನ್ನ ಮದುವೆಯ ಭಾರವನ್ನು ನನ್ನ ಮೇಲೆ ಹೊರಿಸಿರುವೆ ಎಂದರೆ ನಿನಗೆ ಅದಕ್ಕೆ ತಕ್ಕ ಹಾಗೆಯೇ ಜೀವನ ಸಂಗಾತಿಯನ್ನು ಕೊಡಬೇಕಲ್ಲವೇ? ಇದು ನನ್ನ ಭಾರವಾಗಿರುತ್ತದೆ ಅಲ್ಲವೇ? ಕೆಲವು ಬಾರಿ ನಾನು ನಿನ್ನ ವಿವಾಹದಲ್ಲಿ ಅತ್ಯಧಿಕವಾದ ಅಡೆತಡೆಗಳನ್ನು ತರುತ್ತಿದ್ದೇನೆ ಎಂದರೆ ಅಲ್ಲಿಗೆ ಅರ್ಥ ಮಾಡಿಕೊ, ಅಲ್ಲಿ ಏನೋ ದೋಷವಿತ್ತು, ಇಲ್ಲವೇ ಅದು ಆ ಸಂಬಂಧದ ಆಯ್ಕೆ ಸರಿಯಿರಲಿಲ್ಲವೆಂದು. ಎಲ್ಲವೂ ಕೂಡ ಒಂದು ಕಾರಣವಿಲ್ಲದೆ ನಡೆಯುವುದಿಲ್ಲ ಕಂದ. ನಂಬಿಕೆ ಇಡಬೇಕಷ್ಟೇ. ಆ ನಂಬಿಕೆ ನಿನ್ನ ವಿಶ್ವಾಸವಾಗಿ ನಿನ್ನ ಜೀವನದುದ್ದಕ್ಕೂ ನಿನ್ನ ಒಳಿತು ಕೆಡುಕಿನ ನಡುವೆ ಸಂಘರ್ಷ ಮಾಡಿಸದೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ನಿನ್ನನ್ನು ಅರ್ಹನಾಗಿಸುತ್ತದೆ ಕಂದ. ಹಾಗಾಗಿ ನಾನು ಕೆಲವು ಬಾರಿ ನಿನ್ನನ್ನು ತಡೆಯುತ್ತೇನೆ. ನಿನ್ನ ಕಣ್ಣೀರಿಗೆ ಆ ಸಂಬಂಧ ಕಾರಣವಾಗಿರಬಹುದು, ಇಲ್ಲವೇ ನೀನು ಆರಿಸಿದ ವ್ಯಕ್ತಿಯೇ ಸರಿಯಾಗಿರುವುದಿಲ್ಲ ಮಗು. ಹಾಗಾಗಿ ನಿನ್ನನ್ನು ಉಳಿಸಿಕೊಳ್ಳಲು ನಾನು ತಡ ಮಾಡುತ್ತೇನೆ, ವಿಘ್ನಗಳನ್ನು ತರುತ್ತೇನೆ ಕಂದ. ನನ್ನ ಜೀವನ ಸಂಗಾತಿ ಆರಿಸುವ ಕೆಲಸ ನನಗೆ ವಹಿಸಿದ್ದೀಯಾ. ನನ್ನಲ್ಲೂ ನೀನು ಪ್ರಾರ್ಥನೆ ಮಾಡುತ್ತಿರುವೆ. ಹಾಗೆ ಆ ಆತ್ಮವೂ ಕೂಡ ನನ್ನ ಎದುರಿಗೆ ತಲೆಬಾಗಿ ನಿಂತಿದೆ. ನಾನು ನಿಮ್ಮಿಬ್ಬರ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದೇನೆ. ನಿಮ್ಮಿಬ್ಬರನ್ನ ಆ ಸುಂದರವಾದ ಪವಿತ್ರವಾದ ಸಂಬಂಧಕ್ಕಾಗಿ ಯೋಗ್ಯವಾಗಿಸುತ್ತಿರುವೆ ಕಂದ. ನಿನ್ನ ಭಯ ದೂರ ತಳ್ಳು. ಬಹುಶಃ ನನ್ನ ಜೀವನದಲ್ಲಿ ಮದುವೆಯ ಯೋಗವೇ ಇಲ್ಲವೆಂದು ನೀನು ನಿರಾಶನಾಗಬೇಡ. ನಿನಗೆ ಖಂಡಿತ ವಿವಾಹ ಯೋಗವಿದೆ. ಜೀವನದಲ್ಲಿ ಗೌರವ, ಪ್ರೀತಿ ಕೊಡುವ ಸಂಬಂಧ ಖಂಡಿತ ಎದುರಾಗುತ್ತದೆ. ಕರ್ಮಗಳ ಶುದ್ಧತೆಯ ಕಡೆ ಗಮನ ಕೊಡು. ಇಲ್ಲಿ ನೀನು ಕೂಡ ನನ್ನೆದುರಿಗೆ ನಿಂತು ಕಾಯ, ವಾಚ, ಮನಸ್ಸ ನಾವು ಒಬ್ಬರಿಗೊಬ್ಬರು ಪ್ರೀತಿ, ಗೌರವ, ನಂಬಿಕೆ ನೀಡುತ್ತೇವೆ. ಅದರ ಜೊತೆ ನಮ್ಮ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು, ಹಾಗೆ ನಮ್ಮ ತಂದೆ ತಾಯಿಯ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸುತ್ತೇವೆ ಎಂದು. ಖಂಡಿತ ಆಗ ಬೇಗನೆ ನಿನ್ನ ಜೀವನದಲ್ಲಿ ವಿವಾಹ ಯೋಗ ಕೂಡಿ ಬರುತ್ತದೆ. ಗುರು ಹಿರಿಯರಿಗೆ ಗೌರವ ಕೊಡುವುದನ್ನು ಅಭ್ಯಾಸ ಮಾಡಿಕೊ. ನನಗೆ ಈ ಮಾತನ್ನು ನೀನು ಕೊಡಬೇಕು. ಏಕೆಂದರೆ ಮದುವೆ ಎನ್ನುವುದು ಕೇವಲ ದೇಹಗಳ ಸಂಪರ್ಕ ಅಷ್ಟೇ ಅಲ್ಲ, ಅದು ಎರಡು ಆತ್ಮಗಳ ಸುಂದರವಾದ ಪವಿತ್ರವಾದ ಮಿಲನವಾಗಿರುತ್ತದೆ ಕಂದ. ಮಗು, ಖಂಡಿತ ಅತ್ಯಂತ ಶೀಘ್ರದಲ್ಲೇ ನಿನ್ನ ವಿವಾಹವಾಗುತ್ತದೆ. ನಿನ್ನ ಆ ವಿವಾಹಕ್ಕೆ ಸ್ವಯಂ ನಾನೇ ಸಾಕ್ಷಿಯಾಗಿ ನಿಲ್ಲುತ್ತೇನೆ. ನನ್ನನ್ನು ಕೇವಲ ಮಂದಿರದಲ್ಲಿ ಮಾತ್ರ ಹುಡುಕಬೇಡ. ನಿನ್ನ ಪ್ರೀತಿ, ನಿನ್ನ ಹೃದಯದಲ್ಲಿ ನೀನು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡುವಾಗಲೂ ನಾನು ನಿನ್ನ ಜೊತೆ ಇರುವ ಅನುಭವವಾಗುತ್ತದೆ. ಹಾಗಾಗಿ ಒಳ್ಳೆಯ ಉದ್ದೇಶ, ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯ ಮೌಲ್ಯಗಳಲ್ಲೂ ಕೂಡ ನಾನು ನಿನ್ನ ಜೊತೆ ಇರುವ ನನ್ನ ಜೀವಂತ ಉಪಸ್ಥಿತಿಯ ಅನುಭವವನ್ನು ಪಡೆಯಬಹುದು. ತಿಳಿದೋ ತಿಳಿಯದೇನೋ ನೀನು ನನ್ನ ಪಾದಗಳಲ್ಲಿ ಶರಣಾಗಿರುವೆ ಎಂದ ಮೇಲೆ, ನಿನ್ನ ಪ್ರತಿ ಭಾರವನ್ನು ನನ್ನ ಮೇಲೆ ಭರಿಸಿರುವೆ ಎಂದರೆ ಖಂಡಿತ ಸಮಯಕ್ಕೆ ಅನುಗುಣವಾಗಿ, ಸಮಯಕ್ಕೆ ಸರಿಯಾಗಿ ಕೆಲವು ಬದಲಾವಣೆಗಳಾಗುತ್ತವೆ. ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಸಿಗುತ್ತವೆ. ಕೆಲವು ಏರಿಳಿತಗಳನ್ನು ಕಾಣುತ್ತೀಯ. ಅದರ ಮಧ್ಯೆಯೇ ನಿನ್ನ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಯ ಜೊತೆ ಒಂದು ಸುಂದರವಾದ ಸುಖ, ಶಾಂತಿ, ನೆಮ್ಮದಿ, ಗೌರವ, ಸಮ್ಮಾನವನ್ನು ಪಡೆದುಕೊಳ್ಳುವ ದಾರಿಯೂ ಕೂಡ ನಿನಗೆ ಸಿಗುತ್ತದೆ. ಮಗು, ನಾನು ನಿನ್ನನ್ನು ಹಿಂಬಾಲಿಸುತ್ತಿಲ್ಲ, ನಿನ್ನನ್ನು ಸ್ವಯಂ ನಾನು ರಕ್ಷಿಸುತ್ತಿದ್ದೇನೆ. ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಹಾಗೆ ನಿನ್ನಲ್ಲಾದ ಬದಲಾವಣೆಗೆ ತಕ್ಕ ಹಾಗೆ ಇದೇ ವರ್ಷ ನಿನ್ನ ವಿವಾಹವಾಗುತ್ತದೆ ಕಂದ. ಹಾಗಾಗಿ ಹಿಂದೆ ನಡೆದದ್ದರ ಬಗ್ಗೆ ಚಿಂತಿಸಬೇಡ. ಮುಂದೆ ನಡೆಯುವುದರ ಬಗ್ಗೆ ಯೋಚಿಸು, ತೀರ್ಮಾನಿಸು.
ಇರಬೇಕು ನಿನ್ನ ಜೀವನ ಎಂದು. ಕೇವಲ ಆ ಜೀವನ ಭೌತಿಕ ಮಾಯೆಯ ಸುಖವಾಗಿರಬಾರದು. ಅದು ಎರಡು ಆತ್ಮಗಳ ಪವಿತ್ರವಾದ ಒಂದು ಬದಲಾವಣೆಯ ಪ್ರೇರಣೆಯಾಗಬೇಕು ಕಂದ. ಏನೆಲ್ಲ ಅಡ್ಡಿ ಆತಂಕಗಳಾಗಿದ್ದವೋ ಖಂಡಿತ ಅದು ನನ್ನ ಯೋಜನೆಯ ಭಾಗವಾಗಿತ್ತು. ಏಕೆಂದರೆ ನಿನ್ನ ಕೈ ಸೇರುವ ಆ ಸಂಬಂಧ ಸರಿಯಾಗಿರಲಿಲ್ಲ. ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳಿಸಿಕೊಂಡಿದ್ದೇನೆ ಎಂದರೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ಸಂಗಾತಿಯನ್ನ ನಾನು ಕೆಲವು ವಿಚಾರಗಳಲ್ಲಿ ಪರೀಕ್ಷಿಸುತ್ತಿದ್ದೆ. ಹಾಗಾಗಿ ಸ್ವಲ್ಪ ತಡವಾಯಿತು. ನಿನ್ನನ್ನು ಕೂಡ ಸಮಯದ ಅಂತರ ಹೆಚ್ಚಿಸಿ ತಿದ್ದುತ್ತಿದ್ದೆ. ಕೆಲವು ಪಾಠಗಳನ್ನು ಕಲಿಸುವ ಮೂಲಕ ನೀನು ಕೆಲವು ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದು ನನ್ನ ಬಯಕೆಯಾಗಿತ್ತು ಕಂದ. ಖಂಡಿತ ಈಗ ಆ ಶುಭ ಸಮಯ ಕೂಡಿ ಬಂದಿದೆ. ನಿನ್ನ ವಿವಾಹಕ್ಕೆ ನಾನೇ ಸಾಕ್ಷಿಯಾಗುತ್ತೇನೆ. ಇದೇ ವರ್ಷದಲ್ಲಿ ನಿನ್ನ ವಿವಾಹವಾಗುತ್ತದೆ. ಎರಡೂ ಕೈಗಳಲ್ಲಿ ಅರಿಶಿನವನ್ನ ಹಿಡಿದು ಒಮ್ಮೆ ಪ್ರಾರ್ಥನೆ ಮಾಡು. ನಂತರ ಆ ಅರಿಶಿನವನ್ನ ನಿನ್ನ ಹಣೆಗೆ ಧಾರಣೆ ಮಾಡು. ಖಂಡಿತ ಎಲ್ಲವೂ ಶುಭವಾಗುತ್ತದೆ ಕಂದ. ನನ್ನ ಕಡೆಯಿಂದ ನಿನಗೆ ಸಿಗುತ್ತಿರುವ ಮೊದಲನೇ ಉಡುಗೊರೆ ಇದೇ ಅರಿಶಿನದ ಹುಡಿ. ಇದರ ಮಹತ್ವ ನೀನು ತಿಳಿದಿದ್ದೆಯಾದರೆ ಖಂಡಿತ ನಿನ್ನ ಜೀವನ ಸುಖಕರ, ಮಂಗಳಮಯ ಹಾಗೂ ಭಾಗ್ಯಪ್ರದಾಯಕವಾಗಿರುತ್ತದೆ ಮಗು. ಏಕೆಂದರೆ ಈ ಸುಂದರ ಸಂಬಂಧಕ್ಕೆ ನಾನೇ ಸಾಕ್ಷಿಯಾಗಿರುತ್ತೇನೆ. ಹಾಗಾಗಿ ಈ ಸಂಬಂಧವನ್ನ ನೀನು ಕೊನೆಯವರೆಗೂ ನಿಭಾಯಿಸುತ್ತೀಯ, ಸಂಭಾಳಿಸುತ್ತೀಯ. ಕೇವಲ ಜವಾಬ್ದಾರಿಗಳಿಂದಷ್ಟೇ ಅಲ್ಲ, ಪ್ರೀತಿ, ಪ್ರೇಮ, ಸಹನೆ, ಗೌರವ, ಪ್ರೇಮ, ನಂಬಿಕೆಯೊಂದಿಗೆ. ಕೆಲವು ತಪ್ಪುಗಳು ನಿನ್ನಿಂದಾಗಿ ಹೋಗಿವೆ. ಹಾಗಂತ ಆ ಚಿಂತೆಯಲ್ಲಿ ಕೂರಬೇಡ ಕಂದ. ಕೆಲವು ಕರ್ಮಗಳ ಅನಿವಾರ್ಯವಾದ ಫಲವಾಗಿರುತ್ತದೆ ಇದು. ಏಕೆಂದರೆ ಇದು ನಿನಗೆ ಕೆಲವು ಪಾಠಗಳನ್ನು ಕಲಿಸಲು ಬಂದಿರುತ್ತದೆ. ಹಾಗೆ ಸುತ್ತಮುತ್ತ ನೀನು ಬಯಸಿದಂಥ ಜನರೇ ಇರುವುದಿಲ್ಲ ಎಂದು ಕೆಲವು ವಾಸ್ತವ ಸತ್ಯಗಳನ್ನು ತಿಳಿಸಲು ಬಂದಿರುತ್ತದೆ ಕಂದ. ಯಾರನ್ನೂ ನಂಬಬೇಡ, ನಿನ್ನ ಮೇಲಿರುವ ನಂಬಿಕೆಯನ್ನು ಕಳೆದುಕೊಳ್ಳಬೇಡ ಎನ್ನುವ ಕೆಲವು ಪಾಠವನ್ನು ಕಲಿಸುತ್ತದೆ. ಹಾಗಾಗಿ ಮದುವೆ ತಡವಾಗುತ್ತಿದೆ ಎಂದು ಮನಸ್ಸು ಕೆಲವೊಮ್ಮೆ ಆತಂಕ ಪಡುವುದು ಸಹಜ ಕಂದ. ಆಳವಾದ ಸತ್ಯ ಏನೆಂದರೆ ಜೀವನದಲ್ಲಿ ಸರಿಯಾದ ಕ್ಷಣ ಬಂದಾಗ ಮಾತ್ರ ಕೆಲವು ಬಾಗಿಲುಗಳು ತೆರೆಯುತ್ತವೆ. ತಡ ಎನ್ನುವುದು ಶಿಕ್ಷೆಯಲ್ಲ, ಅದು ಆತ್ಮವನ್ನ ಸಿದ್ಧಗೊಳಿಸುವ ಒಂದು ಮೌನದ ಪ್ರಯಾಣವಾಗಿರುತ್ತದೆ. ನೀನು ನಿನ್ನ ಮದುವೆಯ ಕನಸನ್ನೇ ದೈವದ ಪಾದಗಳಲ್ಲಿ ಸಮರ್ಪಿಸಿದ್ದೀಯಾ ಎಂದರೆ ಅದು ಅಸಹಾಯಕತೆಯಲ್ಲ, ಅದು ಭರವಸೆ. ಅದು ನಿನ್ನ ಅಹಂಕಾರವನ್ನು ಬಿಡಿಸಿ ಗುರುವಿನ ಮೇಲೆ, ನೀನು ನಂಬಿದ ದೇವರ ಮೇಲೆ ನಂಬಿಕೆಯನ್ನ ಆರಿಸಿಕೊಂಡ ಕ್ಷಣವಾಗಿರುತ್ತದೆ ಅಷ್ಟೇ. ಹಾಗಾಗಿ ಪ್ರೇಮವನ್ನ ಬೇಡಿಕೊಳ್ಳುವುದಕ್ಕಿಂತ ಪ್ರೇಮಕ್ಕೆ ತಯಾರಾಗು. ನಿನ್ನ ಆತ್ಮ ಸಂಪೂರ್ಣವಾಗಿ ಅರಳಿದಾಗ ನಿನ್ನ ಸಂಗಾತಿ ನಿನ್ನ ಜೀವನಕ್ಕೆ ಗಾಳಿಯಂತೆ ಪ್ರವೇಶಿಸುತ್ತಾನೆ. ತಡವಾಗುತ್ತಿರುವ ಪ್ರತಿಕ್ಷಣವು ನಿನ್ನ ಹೃದಯವನ್ನ ಇನ್ನಷ್ಟು ಆಳವಾಗಿಸುತ್ತಿದೆ. ನೀನು ಒಂಟಿಯಾಗಿಲ್ಲ, ಅಸ್ತಿತ್ವವೇ ನಿನ್ನ ಕೈ ಹಿಡಿದಿದೆ ಎಂದು ವಿಶ್ವಾಸ ಇಟ್ಟುಕೋ. ನಿನ್ನ ಪಾಲಿನ ವ್ಯಕ್ತಿ ಈಗಾಗಲೇ ನಿನ್ನತ್ತ ನಡೆಯುತ್ತಿದ್ದಾನೆ. ಚಿಂತೆಯನ್ನ ಬಿಡು. ಹೂವು ತನ್ನ ಕಾಲಕ್ಕೆ ಅರಳುವಂತೆ ಜೀವನವೂ ತನ್ನ ಸಮಯಕ್ಕೆ ಫಲ ನೀಡುತ್ತದೆ. ನೀನು ಪ್ರೀತಿಗೆ ಅರ್ಹಳೆ. ನಿನ್ನ ಮನಸ್ಸನ್ನ ಭಯದಿಂದ ಅಲ್ಲ, ಶಾಂತಿಯಿಂದ ತುಂಬಿಸು. ಶಾಂತ ಆತ್ಮದ ಕಡೆಗೆ ಸದಾ ಶುಭ ಘಟನೆಗಳು ಬರುತ್ತವೆ ಕಂದ. ನೀನು ಯಾವುದನ್ನೂ ಬಲವಂತವಾಗಿ ಪಡೆದುಕೊಳ್ಳಲು ಓಡಬೇಕಾಗಿಲ್ಲ. ನಿನ್ನ ಆತ್ಮ ಶಾಂತವಾಗಿದ್ದಾಗ, ಒಳ್ಳೆಯ ಉದ್ದೇಶದ ಯೋಜನೆಗಳೊಂದಿಗೆ ಸಾಗುತ್ತಿರುವಾಗ ನಿನ್ನ ಜೀವನಕ್ಕೆ ಬರಬೇಕಾದದ್ದು ಸ್ವತಃ ತಾನಾಗೇ ಬರುತ್ತದೆ ಕಂದ. ಹಾಗಾಗಿ ಈ ಸಮಯದಲ್ಲಿ ನಿನ್ನ ಮೌಲ್ಯವನ್ನ ಮರೆಯಬೇಡ. ಯಾರೋ ಏನೋ ಅಂದುಕೊಳ್ಳುತ್ತಿದ್ದಾರೆ ಎಂದು ನೀನು ನಿನ್ನನ್ನು ದುಃಖಕ್ಕೆ ತಳ್ಳಬೇಡ. ನನಗೆ ತಡವಾಗಿದೆ ಎಂಬ ನೋವಿಗಿಂತ ನನಗೆ ಸರಿಯಾದ ಸಮಯ ಬರುತ್ತಿದೆ ಎಂಬ ನಂಬಿಕೆ ಬೆಳೆಸು. ನಿನ್ನ ಮನಸ್ಸನ್ನ ಹೋಲಿಕೆಗಳಿಂದ ದೂರ ಇಡು. ನಿನ್ನೊಳಗಿನ ಪ್ರೀತಿಯನ್ನ ಮೊದಲು ನೀನೇ ಅನುಭವಿಸು. ನಿನ್ನ ಜೀವನದಲ್ಲಿ ಬರುತ್ತಿರುವ ಸಂಬಂಧವು ಕೇವಲ ಮದುವೆಯಾಗಿರಬಾರದು, ಅದು ಆತ್ಮಕ್ಕೆ ಶಾಂತಿ ಕೊಡುವ ಸಂಗಮವಾಗಿರಲಿ. ನಿನ್ನ ಕಣ್ಣೀರಿನ ಪ್ರತಿಯೊಂದು ಪ್ರಾರ್ಥನೆಯೂ ಕೇಳಿಸಿಕೊಂಡಿರುವೆ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ, ಸರಿಯಾದ ಆಶೀರ್ವಾದವಾಗಿ ನಿನ್ನ ಜೀವನಕ್ಕೆ ಬಂದೇ ಬರುತ್ತಾರೆ. ಇದಕ್ಕೆ ಸಾಕ್ಷಿ ನಾನೇ ಆಗುತ್ತೇನೆ ಮಗು. ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.